ಹಣಕ್ಕಾಗಿ ದುಡಿಯೋದನ್ನು ನಿಲ್ಲಿಸಿ ಹಣವೇ ನಿಮಗಾಗಿ ದುಡಿಯುವಂತೆ ಮಾಡಿ 20 ರಹಸ್ಯಗಳು. 1. ಪ್ರಾರಂಭ ಮತ್ತು ಪರಿಚಯ. ಹಾಯ್ ಎಲ್ರಿಗೂ, ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಬಹುಮುಖ್ಯ ವಿಷಯವನ್ನು ಹಂಚಿಕೊಳ್ಳಲಿದ್ದೇನೆ. ಅದರ ವಿಷಯವೇನೆಂದರೆ, ಹಣಕ್ಕಾಗಿ ದುಡಿಯೋದನ್ನು ನಿಲ್ಲಿಸಿ ಹಣವೇ ನಿಮಗಾಗಿ ದುಡಿಯುವಂತೆ ಮಾಡಿ. ನಮ್ಮ ಜೀವನದಲ್ಲಿ ಹಣವು ಬಹುಮಟ್ಟಿಗೆ ಪ್ರಮುಖವಾಗಿದೆ, ಆದರೆ ನಾವು ಇದನ್ನು ಅರ್ಥಮಾಡಿಕೊಂಡು ಅದನ್ನು ನಮ್ಮ ನಿಯಂತ್ರಣದಲ್ಲಿಡಬೇಕು. ಹಣವನ್ನು ಪಡೆಯಲು ಇದಕ್ಕೆ ದುಡಿಯಲು ಮಾತ್ರ ನಾವು ಪ್ರಯತ್ನಿಸದಂತೆ, ಬದಲಾಗಿ ಹಣವು ನಾವು ಮಾಡಿದ ಕೆಲಸಗಳಲ್ಲಿ ಹಮ್ಮಿಕೊಂಡು ಬರುತ್ತದೆ ಎಂಬುದನ್ನು ಕಲಿಯಬೇಕು. ನಮ್ಮ ಅನೇಕ ಸವಾಲುಗಳಲ್ಲಿ ನಾವು ಹಣಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತೇವೆ, ಆದರೆ ಈ 20 ರಹಸ್ಯಗಳನ್ನು ಅರ್ಥಮಾಡಿಕೊಂಡು ನಾವು ಜೀವನದಲ್ಲಿ ಹಣವು ಹೇಗೆ ಸ್ವಯಂ ಹಾರೈಸಲು ಸಾಧ್ಯವಾಗಬಹುದು ಎಂಬುದನ್ನು ತಿಳಿದುಕೊಳ್ಳೋಣ. 2. 20 ರಹಸ್ಯಗಳು ಹಣವನ್ನು ನಿಮ್ಮ ಬದಿಯಲ್ಲಿ ಸೆಳೆದುಕೊಳ್ಳಲು. ಹಣದ ಬಗ್ಗೆ ಸರಿಯಾದ ಮನೋಭಾವ ಹೊಂದಿಕೊಳ್ಳಿ. ಹಣವನ್ನು ಕೆಟ್ಟದ್ದು ಅಥವಾ ಅಪರಾಧ ಎಂದು ಪರಿಗಣಿಸಬೇಡಿ. ನಿಮ್ಮ ಮನಸ್ಸಿನಲ್ಲಿ ಹಣವನ್ನು ಸದ್ಭಾವನೆ, ಯಶಸ್ಸು ಮತ್ತು ಸ್ವಾತಂತ್ರ್ಯದ ಸಂಕೇತವಾಗಿ ನೋಡಿ. ಹಣ ಸೃಷ್ಟಿಗೆ ಗಮನ ಕೊಡಿ, ದುಡಿಯಲು ಅಲ್ಲ. ಹಣ ಪಡೆಯಲು ನೀವು ಕಷ್ಟಪಡುವುದರಿಂದ ನೀವು ಹತ್ತಿರದಲ್ಲಿಯೇ ಅದನ್ನು ಹುಡುಕಲು ಪ್ರಾರಂಭಿಸಬೇಕು. ಆರ್ಥಿಕ ಸ್ವತಂತ್ರತೆ ಸೃಷ್ಟಿಸಲು ಶಕ್ತಿಯುಳ್ಳ ನವೀನ ಮಾರ್ಗಗಳನ್ನು ಹುಡುಕಲು ಪರಿಷ್ಕೃತರಾಗಿರಿ. ಹಣಕ್ಕಾಗಿ ಹೆಚ್ಚು ಹೂಡಿಕೆ ಮಾಡಿ, ದುಡಿಯಲು ಕಡಿಮೆ ಸಮಯ ನೀಡಿ. ನಮಗೆ ಲಭ್ಯವಿರುವ ಸಂಪತ್ತು, ಸಮಯ ಮತ್ತು ನವೀನ ಆವಿಷ್ಕಾರಗಳನ್ನು ಉಪಯೋಗಿಸಿ ಹೂಡಿಕೆ ಮಾಡಿ. ಹೂಡಿಕೆಯಿಂದ ಹಣನ್ನು ನೈಜವಾಗಿ ಸಂಪಾದಿಸಿ, ದುಡಿಯಲು ನಿಮ್ಮ ಸಮಯವನ್ನು ಕಡಿಮೆ ಮಾಡಿ. ಆರ್ಥಿಕ ಹಕ್ಕುಗಳನ್ನು ಪಡೆದುಕೊಳ್ಳಿ. ನಮ್ಮ ಬಳಿ ಹೂಡಿಕೆ, ಸ್ವತ್ತು, ಜವಾಬ್ದಾರಿಗಳು, ಆದಾಯವನ್ನು ಹೇಗೆ ಸಂಪಾದಿಸಬೇಕೆಂದು ತಿಳಿದುಕೊಳ್ಳುವುದು ನಿಮ್ಮ ಹಣಕಾಸು ಜ್ಞಾನವನ್ನು ವಿಸ್ತಾರಗೊಳಿಸುತ್ತದೆ. ನಿಮ್ಮ ಶಕ್ತಿಯನ್ನು ಪರಿಚಯಿಸಿ ಮತ್ತು ಅದನ್ನು ಗಳಿಕೆಗೆ ಪರಿವರ್ತಿಸು. ನೀವು ಬಲಿಷ್ಠ ವ್ಯಕ್ತಿಯಾಗಿದ್ದರೆ ನಿಮ್ಮ ಹವ್ಯಾಸಗಳನ್ನು, ಸಾಮರ್ಥ್ಯಗಳನ್ನು ಮತ್ತು ಕೌಶಲಗಳನ್ನು ಹಣ ಸಂಪಾದನೆಗೆ ಹೇಗೆ ಪರಿವರ್ತಿಸಬಹುದೇ ಎಂದು ಕಲಿಯಿರಿ. ಹಣವನ್ನು ದುಡಿಯುವ ವಿಷಯವಾಗಿ ಮಾತ್ರ ನೋಡಿ, ಸ್ವತಂತ್ರವಾದ ಕೆಲಸ ಮಾಡಿರಿ. ನೀವು ಯಾವ ಕೆಲಸವನ್ನು ಮಾಡುವುದಾದರೂ ನಿಮ್ಮ ಮನಸ್ಸಿನಲ್ಲಿ ಇದು ನಿಮಗೆ ಸ್ವತಂತ್ರತೆ ಮತ್ತು ಧನವನ್ನು ತರಲು ಸಹಾಯ ಮಾಡುತ್ತದೆ ಎಂಬುದನ್ನು ಕನಸು ಮಾಡಿ. ಅಮೂಲ್ಯವಾದ ಸಂಪನ್ಮೂಲಗಳನ್ನು ಗುರುತಿಸಿ. ನೀವು ಅವಲಂಬಿಸಿರುವ ಸಂಪನ್ಮೂಲಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಹಣವನ್ನು ಗಳಿಸಲು ಪ್ರಯತ್ನಿಸಿ. ದೈನಂದಿನ ಜೀವನದಲ್ಲಿ ಹೆಚ್ಚಿನ ದಕ್ಷತೆ ತಲುಪಿರಿ. ನಿಮ್ಮ ಸಮಯವನ್ನು ಹೇಗೆ ಹೆಚ್ಚಿನ ಕೆಲಸದ ಫಲಗಳನ್ನು ಪಡೆಯಲು ಬಳಸಬಹುದು ಎಂಬುದನ್ನು ಅಭ್ಯಾಸ ಮಾಡಿ. ಇದರೊಂದಿಗೆ ಹಣವು ನಿಮ್ಮ ಬಳಿ ಬರಲು ಆರಂಭಿಸಲಿದೆ. ಹೆಚ್ಚಿನ ಮೂಲಗಳಿಂದ ಆದಾಯ ಪಡೆಯಿರಿ. ನೀವು ಕೆಲವು ಸ್ಥಳಗಳಿಂದ ಆದಾಯ ಪಡೆಯುತ್ತಿದ್ದರೂ ಅದನ್ನು ವೈವಿಧ್ಯಮಯ ಮೂಲಗಳಿಂದ ಹೆಚ್ಚು ಪಡೆಯಲು ಪ್ರಯತ್ನಿಸಿ. ಹಣವನ್ನು ಸಂರಕ್ಷಿಸಿ, ತಾಕ್ಕಲಾಡುವ ಹೂಡಿಕೆಗಳನ್ನು ಮಾಡಿರಿ. ನೀವು ಹೊತ್ತಿರುವ ಹಣವನ್ನು ಸಮರ್ಥವಾಗಿ ಹೂಡಿಕೆ ಮಾಡಿ ಅವುಗಳಿಂದ ಉತ್ತಮ ಆದಾಯ ಗಳಿಸಿರಿ. ನಾನು ಬಯಸಿದ ಎಲ್ಲಾ ಜೀವನವನ್ನು ರೂಪಿಸಿ, ಹಣವು ನನ್ನ ನಿಯಂತ್ರಣದಲ್ಲಿದೆ. ಹಣವು ಅಳವಡಿಸಬೇಕಾದುದಾಗಿದೆ. ನೀವು ಹಾಗೆಯೇ ಸೃಷ್ಟಿಸುವುದರ ಮೂಲಕ ನಿಮ್ಮ ನಿಯಂತ್ರಣದ ಅಸ್ತಿತ್ವವನ್ನು ಹೊತ್ತುಕೊಳ್ಳಿ. ನೀವು ಹುಟ್ಟಿದ ಸಮಯದಿಂದ ಬದಲಾವಣೆಗಳ ಮೂಲಕ ನಿಮ್ಮ ಜೀವನವನ್ನು ರೂಪಿಸಬಹುದು. ಹಣವನ್ನು ಮಾತ್ರ ದುಡಿಯಲು ಕಾಣಬಾರದು, ಆದರೆ ನಿಮ್ಮ ಗುರಿಯನ್ನು ಪೂರೈಸಲು ನೀವು ಹೇಗೆ ಅದನ್ನು ಉಪಯೋಗಿಸುತ್ತೀರಿ ಎಂದು ನೋಡಿ. ನೀವು ಹಣವನ್ನು ಎಲ್ಲಾ ಮೂಲಕ ದುಡಿಯಬೇಕಾದಂತಿಲ್ಲ, ಬದಲಾಗಿ ಅದನ್ನು ನಿಮ್ಮ ಗುರಿಯನ್ನು ಪೂರೈಸಲು ಬಳಸಿದರೆ ನೀವು ಕೈಗೊಂಡ ಎಲ್ಲಾ ಕೆಲಸದಲ್ಲಿ ಸಂತೃಪ್ತಿ ಮತ್ತು ಸಾಧನೆ ಕಾಣಲು ಸಾಧ್ಯವಾಗುತ್ತದೆ. ಆರ್ಥಿಕವಾಗಿ ಮಗುಚುಮುಗಿಯೂ ಮುಂದುನೋಟ ಹೊಂದಿದಂತಹ ವ್ಯಕ್ತಿಯಾಗಿರಿ. ನೀವು ಹಣದ ಬಗ್ಗೆ ವೈಯಕ್ತಿಕವಾಗಿ ಹೊತ್ತಿರುವ ಮಾತುಗಳನ್ನು ಮಾತ್ರ ಬಳಸಿದರೆ ಅದನ್ನು ಸರಿಯಾದ ವ್ಯಕ್ತಿಯಿಂದ ನೋಡಲು ಸಾಧ್ಯವಾಗುತ್ತದೆ. ಉದಾಹರಣೆಯಾಗಿ, ಹಣವನ್ನು ಆಕರ್ಷಿಸಲು ನಿಮ್ಮ ಚಿಂತನೆಗಳನ್ನು ಪರಿಶೀಲಿಸಿ. ನೀವು ಮೊದಲು ನಿಮ್ಮ ಮನಸ್ಸಿನಲ್ಲಿ ನೀವು ಯಾವ ರೀತಿಯ ಧನಾತ್ಮಕ ಚಿಂತನೆಗಳನ್ನು ಸ್ವೀಕರಿಸು ಮತ್ತು ಅವು ನಿಮ್ಮನ್ನು ಹಣವನ್ನು ಸೆಳೆಯುವಂತೆಯಾಗಿ ರೂಪಿಸಲು ಕಲಿಯಿರಿ. ಹಣವನ್ನು ಗುರಿ ಮಾಡುವುದಕ್ಕೆ ಟರ್ಮುಬೇಲಿ ಹತ್ತಿರಿ. ನೀವು ಹಲವು ಪ್ರಕ್ರಿಯೆಗಳು, ಹೂಡಿಕೆಗಳು ಮತ್ತು ಹೇಗೆ ಹಣವನ್ನು ಉಳಿಸಲು ಯೋಚಿಸುತ್ತೀರಿ ಎಂದು ಧೈರ್ಯದಿಂದ ಪ್ರತಿ ಸಮಯದಲ್ಲಿ ಬೆಳೆಯಿರಿ. ಆಹಾರ, ಸ್ನೇಹಿತರು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಪಂಚವನ್ನು ವರ್ಗಾವಣೆ ಮಾಡಿ. ನೀವು ವ್ಯವಹಾರಗಳನ್ನು ನಡೆಸುತ್ತಿದ್ದರೂ ಧನಾತ್ಮಕವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ತಮ್ಮ ಸಮಗ್ರವಾದ ಸ್ಥಾನವನ್ನು ಹೊಂದಿಕೊಳ್ಳಿ. ಆರ್ಥಿಕ ವಿಚಾರಗಳ ಬಗ್ಗೆ ಸಂಪೂರ್ಣ ಜ್ಞಾನವನ್ನು ಹೊಂದಿರಿ. ಹಣವನ್ನು ಸೆಳೆಯಲು ಹೆಚ್ಚು ಸಮಯವಿಲ್ಲದೆ ನೀವು ಯಾವುದೇ ರೀತಿಯ ಜ್ಞಾನವನ್ನು ಸಾಧಿಸಿರಿ. ಹಣವನ್ನು ಬಹುದೂರದಲ್ಲಿ ಪಡೆಯಲು ಕನಸು ಕಾಣುವುದು. ನೀವು ಅದನ್ನು ಯಾವ ರೀತಿಯಲ್ಲಿ ಮತ್ತು ಯಾವ ಪ್ರಕಾರದಲ್ಲಿ ಬಳಸುವುದಾದರೂ ಅದು ನಿಮ್ಮ ಬದುಕನ್ನು ಹೇಗೆ ತಲುಪಿಸುತ್ತದೆ ಎಂಬುದನ್ನು ಕನಸು ನೋಡಿ. ನಿಮ್ಮ ಸಂಪನ್ಮೂಲಗಳನ್ನು ಸರಿಯಾಗಿ ನಿರ್ವಹಿಸಿ. ನೀವು ಹೊರಗೊಮ್ಮಲು ಮಾಡುವುದಕ್ಕಿಂತ ನೀವು ಅದರ ಉದ್ದೇಶವನ್ನು ಉಪಯೋಗಿಸಿದರೆ ಸಮಯವು ಹೇಗೆ ವ್ಯರ್ಥವಾಗಿದೆ ಎಂದು ತಿಳಿದುಕೊಳ್ಳಬಹುದು. ಧನಾತ್ಮಕ ಹೂಡಿಕೆ ಬಗ್ಗೆ ಧನಾತ್ಮಕ ದೃಷ್ಟಿ ಹೊಂದಿಲಿ.
ನೀವು ಬೇರೆಯವರನ್ನು ಹೂಡಿಕೆಗೆ ನಿಮಗೆ ಸ್ಪಷ್ಟವಾದ ದೃಷ್ಟಿ ಕಲಿಸುವುದನ್ನು ಅನುಸರಿಸಿ. ನಿಮ್ಮ ವೈಯಕ್ತಿಕ ಬಜೆಟ್ ಅನ್ನು ರೂಢಿಸಿಕೊಳ್ಳಿ. ನೀವು ಹೇಗೆ ಖರ್ಚು ಮಾಡುತ್ತಿದ್ದೀರಿ, ಯಾವ ಆದಾಯವನ್ನು ಹೊಂದಿದ್ದೀರಿ ಎಂಬುದನ್ನು ಪರಿಶೀಲಿಸಿ. ಸ್ಮಾರ್ಟ್ ಬಜೆಟ್ ಯೋಜನೆ ರೂಪಿಸಿ. ತತ್ಪರವಾದ ಹೂಡಿಕೆಗಳನ್ನು ಗುರುತಿಸಿ. ಹೂಡಿಕೆಗಳ ವಿವಿಧ ರೀತಿಗಳಲ್ಲಿ ನೀವು ತತ್ಪರವಾದ ಮಾರ್ಗಗಳನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ಕಲಿಯಿರಿ. ಪ್ಯಾಷನ್ ಮೂಲಕ ಹಣ ಗಳಿಸು. ನಿಮ್ಮ ಹವ್ಯಾಸ ಅಥವಾ ಆಸಕ್ತಿಗಳನ್ನು ಚಟುವಟಿಕೆಗೆ ಪರಿವರ್ತಿಸಿ. ಇದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸೃಜನಶೀಲತೆಯ ಪ್ರಯೋಜನ ಪಡೆಯಿರಿ. ನೀವು ತಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸಲು ನಿಮ್ಮ ಕೌಶಲ್ಯಗಳನ್ನು ಹೂಡಿಕೆ ಮಾಡಿ. ಹೊಸ ಆವಿಷ್ಕಾರಗಳು ಮತ್ತು ವ್ಯಾವಹಾರಿಕ ಪರಿಕಲ್ಪನೆಗಳು ನೀವು ಹಣ ಸಂಪಾದಿಸಲು ಬಳಸಬಹುದಾದ ಪ್ರಕ್ರಿಯೆಗಳು. ಕಾಲದಿಂದ ಮುಂಚಿತವಾಗಿಯೇ ಪ್ಲಾನ್ ಮಾಡಿ. ನೀವು ಸಮಯವನ್ನು ಪ್ರಾಮುಖ್ಯತೆ ನೀಡಿದರೆ ಆಗ ನಿಮಗೆ ಅದಕ್ಕೆ ತಕ್ಕ ರೀತಿಯಲ್ಲಿ ಹಣವನ್ನು ಗಳಿಸಲು ಸಹಾಯವಾಗುತ್ತದೆ. ನಮಗೆ ಬೇಕಾದಂತಹ ದುಡಿಯುವ ಮಾರ್ಗಗಳನ್ನು ಒಪ್ಪಿಗೆ ನೀಡಿ. ಮತ್ತೊಂದು ಪ್ರಯೋಜನಮಯ ಮಾರ್ಗ ನಿಮಗೆ ಪ್ರೇರಣೆಯನ್ನು ನೀಡಬಹುದು. ಹಣವನ್ನು ಹೇಗೆ ಗೆಲ್ಲುವುದು ಎಂಬುದನ್ನು ವಿವರಿಸಿಕೊಳ್ಳಿ. ನಿಮ್ಮ ಜೀವನದ ಗುರಿಗಳನ್ನು ಕಂಡುಹಿಡಿಯಿರಿ. ನೀವು ಯಾವುದಾದರೂ ಗುರಿಯನ್ನು ಸಾಧಿಸಲು ಹಣವು ನೀವು ಬೇಕಾದುದನ್ನಾಗದಂತೆ ಹಿಂದಿರುಗುತ್ತದೆ. ಗಾಯ್ದ ಬೈಸಿಕಲ್ ಮೊತ್ತದಂತೆ ಜೀವನ ಮಾಡಿರಿ. ನೀವು ಯಾವುದೇ ಸ್ಥಳದಿಂದ ಹಣವನ್ನು ಸಂಪಾದಿಸುವುದಕ್ಕೆ ತಲುಪಿದರೆ ನಿಮ್ಮ ಜೀವನ ಚಲಿಸಲು ಹೇಗೆ ಅನುಕೂಲಕರವಾಗಿರುತ್ತದೆ ಎಂದು ವಿವರಣೆ ಮಾಡಿ. ಹೇಳಿದಂತೆ ಕೆಲಸ ಮಾಡಿ ಆದಾಯವನ್ನು ಸಾಧಿಸಿ. ನೀವು ತಪ್ಪದೇ ಅದನ್ನು ಉಪಯೋಗಿಸಿಕೊಳ್ಳಿ, ಹಣವು ನಿಮ್ಮ ಕಡೆ ಬರುತ್ತದೆ. ನಿರಂತರ ಯಶಸ್ಸು ನಿಮ್ಮೊಂದಿಗೆ ಬರುವುದಾದರೂ ಅದು ನಿಮ್ಮ ಕಲ್ಪನೆ ಮೇಲೆ ತಲುಪುತ್ತದೆ. ನಿಮ್ಮ ಆದಾಯದ ನಿರ್ವಹಣೆಯಲ್ಲಿ ದೃಢತೆ ಇಟ್ಟುಕೊಳ್ಳಿ. ಹಣವನ್ನು ಹೆಚ್ಚು ಸಂಪಾದಿಸಲು ಪ್ರಾಮುಖ್ಯತೆ ನೀಡಿದಾಗ ನೀವು ನಿಮ್ಮ ಆದಾಯವನ್ನು ಸರಿಯಾಗಿ ನಿರ್ವಹಿಸಬೇಕು. ನಿಮ್ಮ ಖರ್ಚುಗಳನ್ನು ಸರಿಯಾಗಿಸಿಕೊಂಡು ಹೋಗಿ ಮತ್ತು ಸಮಯಕ್ಕೆ ತಕ್ಕಂತೆ ಹಣವನ್ನು ಮುಂದುವರಿಸಲು ಸಾಧನೆ ಸಾಧಿಸಿ. ಹಣವನ್ನು ನೀವು ಸೇವಿಸುವ ಕ್ಷೇತ್ರಕ್ಕೆ ಹೂಡಿಕೆ ಮಾಡಿ. ನೀವು ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಂಡಿರಬಹುದಾದರೂ ಅದೇ ಕ್ಷೇತ್ರದಲ್ಲಿ ಹೆಚ್ಚು ಪ್ರಗತಿಯನ್ನು ಸಾಧಿಸಲು ನೀವು ಹೂಡಿಕೆ ಮಾಡಬಹುದು. ಆ ಕ್ಷೇತ್ರದಲ್ಲಿ ಮುನ್ನಡೆಕೊಳ್ಳಲು ಹೂಡಿಕೆ ಮಾಡಿ. ಹಣದ ಬದಲು ಜ್ಞಾನವನ್ನು ಹೆಚ್ಚಿಸು. ನೀವು ಜ್ಞಾನವನ್ನು ಕಟ್ಟಿಹಾಕಿದರೆ ಹಣವು ನಿಮಗೆ ಅನೇಕ ದಾರಿಗಳನ್ನು ನೀಡುತ್ತದೆ. ಯಾವಾಗಲೂ ಹೆಚ್ಚುತ್ತಿರುವ ಜ್ಞಾನವು ಜೀವನವನ್ನು ಸಂಪೂರ್ಣವಾಗಿ ಹವ್ಯವಾಗಿಸಬಹುದು. ನೀವು ತಯಾರಾಗಿರುವ ಸಾಮರ್ಥ್ಯವನ್ನು ಬದಲಾಯಿಸಿ. ನೀವು ದೊಡ್ಡ ಸಾಧನೆಗಳನ್ನು ಮಾಡಬೇಕಾದರೆ ಅದನ್ನು ತಲುಪಲು ನೀವೊಬ್ಬ ಕೆಲಸಗಾರನಾಗಿ ಬದಲಾಯಿಸಬೇಕು. ನಿಮ್ಮ ಸಾಮರ್ಥ್ಯಗಳನ್ನು ಎಚ್ಚರಿಕೆಯಿಂದ ವೃದ್ಧಿಸು. ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ. ಹಣವನ್ನು ಉಳಿತಾಯ ಮಾಡಲು ಮತ್ತು ಹೂಡಿಕೆಗೆ ದಾರಿ ಮಾಡಲು ನಿಮ್ಮ ಖರ್ಚುಗಳನ್ನು ಕ್ರಮಬದ್ಧವಾಗಿ ಇಡಿ. ಅನಾವಶ್ಯಕವಾದ ಖರ್ಚುಗಳನ್ನು ತೊಡಗಿಸಬೇಡಿ. ಹಣ ಸಂರಕ್ಷಣೆ ನವೀನ ಮಾರ್ಗಗಳನ್ನು ಅನುಸರಿಸಿ. ಹಣವನ್ನು ಸಂರಕ್ಷಿಸುವುದಕ್ಕೆ ಇತ್ತೀಚಿನ ಮಾರ್ಗಗಳನ್ನು ಅನುಸರಿಸಿ. ಹೊಸ ಸಮರ್ಥವಾದ ಹೂಡಿಕೆಗಳನ್ನು ಗುರುತಿಸಿ ಸಂರಕ್ಷಿಸಲು ಸಾಧ್ಯವಾದಂತೆ ಕಾರ್ಯನಿರ್ವಹಿಸಿ. ನಿಮ್ಮ ಸೃಜನಶೀಲತೆಯನ್ನು ಹಣಕ್ಕೆ ಮಾರ್ಪಡಿಸು. ನೀವು ಮನಸ್ಸಿನಲ್ಲಿ ಹೊಸ ಮತ್ತು ಹೊಸದಾದ ಆವಿಷ್ಕಾರಗಳನ್ನು ಸೃಷ್ಟಿಸುವ ಮೂಲಕ ಅವನ್ನು ಹಣಕ್ಕೆ ಪರಿವರ್ತಿಸಲು ಸಾಧ್ಯವಾಗುತ್ತದೆ. ಮನಸ್ಸಿನಲ್ಲಿ ಒಂದೇ ಆಯ್ಕೆಗಳಿಗೆ ಸೃಜನಶೀಲವಾದ ಮಾರ್ಗಗಳನ್ನು ಅನುಸರಿಸಿ. ಹಣವನ್ನು ವೃತ್ತಿಪರವಾಗಿ ಉಪಯೋಗಿಸು. ನೀವು ಹೂಡಿಕೆ ಮಾಡುತ್ತಿರದರೆ ಅದು ನಿಮಗೆ ನಷ್ಟವೇ ತರಲಿದೆ. ಆದರೆ ವೃತ್ತಿಪರವಾಗಿ ಹಣವನ್ನು ಹೂಡಿಕೆ ಮಾಡಿ ನಿಮ್ಮ ಸಂಪತ್ತನ್ನು ಅನೇಕ ಮಾರ್ಗಗಳಲ್ಲಿ ವ್ಯಾಪಕಗೊಳಿಸಲು ಪ್ರಯತ್ನಿಸಿ. ಅಭ್ಯಾಸದಿಂದ ಯಶಸ್ಸು ಗಳಿಸಿ. ನೀವು ನಿಮ್ಮ ಪ್ರತಿದಿನದ ಅಭ್ಯಾಸವನ್ನು ಮತ್ತೊಮ್ಮೆ ವೃದ್ಧಿಸು. ನಿರಂತರ ಅಭ್ಯಾಸವು ನಿಮಗೆ ಹೊಸ ಹಣ ಸಂಪಾದನೆ ಯೋಗವನ್ನು ತಲುಪಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಬಲವನ್ನು ಗುರುತಿಸಿ ಮತ್ತು ಅದನ್ನು ಪ್ಲಾನ್ ಮಾಡಿ. ನೀವು ಹಣವನ್ನು ಹೇಗೆ ಸೆಳೆಯಬೇಕೆಂದು ಪ್ರತ್ಯೇಕವಾಗಿ ನಿಮಗಿರುವ ಬಲವನ್ನು ಗುರುತಿಸಿ. ಅದನ್ನು ಯೋಜನೆ ರೂಪಿಸಿ ಅದರ ಮೂಲಕ ನೀವು ಹೆಚ್ಚು ಹಣ ಸಂಪಾದಿಸಲು ಸಿದ್ಧರಾಗಿ. ಭಾಗ 7. ಅನುಸರಿಸುವುದು ಹೇಗೆ? 10 ನಿಮಿಷಗಳು. ನಿಯಮಿತ ಕಾರ್ಯತಂತ್ರವನ್ನು ಅನುಸರಿಸಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಮಾಡಲು ಇಚ್ಛಿಸುತ್ತಿದ್ದೀರಿ ಅವನ್ನು ನಿಯಮಿತವಾಗಿ ಅನುಸರಿಸಲು ಅಗತ್ಯವಿದೆ. ಸಿಂಪಲ್ ಆದರೆ ಪಠ್ಯದಂತೆ ನೀವು ಹತ್ತಿರವಿದ್ದೇನೆ ಎಂಬುದನ್ನು ನೋಡುವುದರಿಂದ ನಿಮಗೆ ಪ್ರೇರಣೆ ದೊರಕಲಿದೆ. ಹಣ ಹೆಚ್ಚಿಸಲು ವೈಯಕ್ತಿಕ ಪಾಠಗಳನ್ನು ಕಲಿಯಿರಿ. ನೀವು ಆರ್ಥಿಕ ಚಟುವಟಿಕೆಗಳಲ್ಲಿ ನಿಮ್ಮ ವೈಯಕ್ತಿಕ ಪಾಠಗಳನ್ನು ಕಲಿಯುವ ಮೂಲಕ ಹೆಚ್ಚುವರಿ ಪ್ರಯೋಜನವನ್ನು ಪಡೆಯಬಹುದು. ನಿಮ್ಮ ಪಾಠಗಳಲ್ಲಿ ತಪ್ಪುಗಳನ್ನು ತಿಳಿದುಕೊಳ್ಳಲು ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ಪೂರಕ ಹೂಡಿಕೆಗಳನ್ನು ಅಳವಡಿಸು. ನೀವು ವೆಚ್ಚವನ್ನು ಕಡಿಮೆ ಮಾಡುವುದಕ್ಕಾಗಿ ವಿವಿಧ ಹೂಡಿಕೆಗಳನ್ನು ಪೂರಕವಾಗಿ ನಿಯೋಜಿಸಿ. ಪ್ರತಿ ಹೂಡಿಕೆಯಿಂದ ನೀವು ಹಣವನ್ನು ಹೆಚ್ಚಿನ ದಾರಿ ಅಥವಾ ಉತ್ಪನ್ನವಾಗಿ ಪಡೆಯಬಹುದು. ಹಣವು ನಿಮ್ಮ ಶ್ರೇಷ್ಠ ಆಯ್ಕೆಗಳಲ್ಲಿರಲಿ. ನೀವು ಹಣವನ್ನು ಸಾಧಿಸಲು ಯಾವುದಾದರೂ ಆಯ್ಕೆಗಳನ್ನು ಮಾಡಿದರೆ ಆಯ್ಕೆಗಳನ್ನು ಅಗತ್ಯವಿದ್ದಂತೆ ಸ್ವೀಕರಿಸು.
ಅತ್ಯುತ್ತಮ ಆಯ್ಕೆಗಳು ಎಂದರೆ ಸಂಪತ್ತಿಗೆ ಸೇರಲು ಸಹಾಯ ಮಾಡುತ್ತದೆ. ಅಭಿಮಾನ ಮತ್ತು ಹಣದ ನಡುವೆ ಸಮತೋಲನ ತಲುಪಿಸು. ಹಣವನ್ನು ಉತ್ತಮದಾಗಿ ಉಪಯೋಗಿಸು, ಆದರೆ ಯಾವಾಗಲೂ ಜ್ಞಾನದೊಂದಿಗೆ ಅಥವಾ ಕಾರ್ಯನಿರ್ವಹಣೆಯೊಂದಿಗೆ ಅದರ ಸಮತೋಲನವನ್ನು ಅರಿತುಕೊಳ್ಳಿ. ಪ್ರಾಮುಖ್ಯವಾಗಿ ನಿಮ್ಮ ಸಮಾನತೆಯನ್ನು ತಪ್ಪಿಸಬೇಡಿ. ಹಣವನ್ನು ಸೃಜನಶೀಲವಾಗಿ ಹೂಡಿಕೆ ಮಾಡಿ. ಹೂಡಿಕೆಗಳನ್ನು ಸೃಜನಶೀಲವಾಗಿ ಮಾಡಿ. ನಿಮ್ಮ ಅದೃಷ್ಟ ಮತ್ತು ಧೈರ್ಯವನ್ನು ತೆಗೆದುಕೊಂಡು ಅಪರಿಚಿತ ಮಾರ್ಗಗಳಲ್ಲಿ ಹೂಡಿಕೆ ಮಾಡಿ. ಜ್ಞಾನ ಮತ್ತು ಪ್ರಾರಂಭವನ್ನು ಸರಿಯಾಗಿ ಸಂಯೋಜಿಸಿ. ನೀವು ಹಣವನ್ನು ಹೇಗೆ ಸಂಪಾದಿಸಲು ಪರಿಗಣಿಸಿದ್ದರೂ ಹೊಸದಾಗಿ ಪ್ರಾರಂಭಿಸುವುದಕ್ಕೆ ಅತ್ಯುತ್ತಮ ಜ್ಞಾನವನ್ನು ಹೊಂದಿರಿ. ತಮ್ಮ ಹೊಸ ಆರಂಭವನ್ನು ನಿಯಮಿತವಾಗಿ ಹೊಂದಿಸು. ಉದ್ದೇಶಗಳ ರೂಪದಲ್ಲಿ ಹಣವನ್ನು ಓದುತ್ತಿರಿ. ನೀವು ಹಣವನ್ನು ಗಳಿಸಲು ಯೋಜಿಸಿದ ಹಾದಿಯನ್ನು ಕಷ್ಟಪಡಿಸಬೇಡಿ. ಅದು ನಿಮ್ಮ ಉದ್ದೇಶಗಳಿಗೆ ಹತ್ತಿರವಾಗುವ ದಾರಿ ಹೊತ್ತಿದೆ. ನಿಮ್ಮ ಕಠಿಣ ಕೆಲಸದಿಂದ ಹಣವನ್ನು ಬೆಳೆಸಿ. ನೀವು ಮಾಡಿದ ಯಾವುದಾದರೂ ಕೆಲಸವು ಸೂಕ್ತದಾದ ಎತ್ತರವನ್ನು ತಲುಪಲು ಸಹಾಯ ಮಾಡುತ್ತದೆ. ಹೌದು, ಕೆಲಸವು ಹಣವನ್ನು ಸಂಪಾದಿಸಲು ತಲುಪಿಸು. ತಪ್ಪುಗಳನ್ನು ಗುರುತಿಸಿ ಹಿಂತಿರುಗಿ ಸರಿಯಾದ ದಾರಿಯಲ್ಲಿ ನಡೆಯಿರಿ. ಹಣವನ್ನು ನಿಮ್ಮ ಪ್ರಬಲವಾದ ಸಾಧನೆಯಾಗಿ ಪರಿಗಣಿಸುವ ಮೂಲಕ ನೀವು ಕಷ್ಟಪಟ್ಟು ದುಡಿಯುವ ಮತ್ತು ಕಾಲವನ್ನು ವ್ಯರ್ಥ ಮಾಡುವುದನ್ನು ನಿಲ್ಲಿಸಬಹುದು. ಇದನ್ನು ಆಪ್ತವಾಗಿ ನಿಮ್ಮ ಜೀವನದಲ್ಲಿ ಹೇಗೆ ಅನುಸರಿಸಬಹುದು ಎಂಬುದನ್ನು ಕಲಿಯಿರಿ. ನಿಮ್ಮ ಮೆಚ್ಚುಗೆಗಳನ್ನು ಪರಿಣಾಮಕಾರಿಯಾಗಿ ನೋಡಲು ನೀವು ಯಾವ ರೀತಿಯ ಜೀವನ ಬದಲಾವಣೆಗಳನ್ನು ನೋಡಬಹುದು? ನೀವು ಮುಂದುವರಿದು ಮತ್ತೊಮ್ಮೆ ಗಮನ ನೀಡಿದರೆ ನಿಮ್ಮ ಜೀವನದಲ್ಲಿ ಸುಧಾರಣೆ ನೋಡಲು ಸಹಾಯ ಮಾಡಬಹುದು. ಈ 20 ರಹಸ್ಯಗಳನ್ನು ಅನುಸರಿಸಿ ನಿಮ್ಮ ಆರ್ಥಿಕ ಜೀವನವನ್ನು ಪರಿಷ್ಕೃತ ಮಾಡಿ. ನೀವು ಕಂಡುಹಿಡಿದಿರೋ 20 ರಹಸ್ಯಗಳ ಮೂಲಕ ಈಗ ನೀವು ಹಣವನ್ನು ಹೇಗೆ ನಿಮ್ಮ ಬದಿಯಲ್ಲಿ ಸೆಳೆದುಕೊಳ್ಳಬಹುದು ಎಂದು ತಿಳಿದುಕೊಂಡಿದ್ದೀರಿ. ಮೊದಲನೇದಾಗಿ, ನಮ್ಮ ಮನಸ್ಸು, ನಮ್ಮ ದೃಷ್ಟಿಕೋನವನ್ನು ಪರಿಷ್ಕೃತ ಮಾಡಿ ನಂತರ ಸರಿಯಾದ ಹೂಡಿಕೆಯಿಂದ ಸ್ವತಂತ್ರ ಜೀವನ ರೂಪಿಸುವುದಕ್ಕೆ ಕ್ರಮವಹಿಸಿ. ಹಣವನ್ನು ನಿಮ್ಮ ಕೈಗಳಲ್ಲಿ ಹಾರಿಸಲು ನೀವು ಸಿದ್ಧರಾಗಿದ್ದೀರಾ? ಹಣಕ್ಕಾಗಿ ದುಡಿಯೋದನ್ನು ನಿಲ್ಲಿಸಿ ಹಣವೇ ನಿಮಗಾಗಿ ದುಡಿದಂತೆ ಮಾಡುವುದು ಒಂದು ಸಾಮರ್ಥ್ಯ ಮತ್ತು ದೃಢ ನಂಬಿಕೆಯ ಸಂಗಮವಾಗಿದೆ. ನೀವು ಸಾಧಿಸಿದ 20 ರಹಸ್ಯಗಳನ್ನು ಅನುಸರಿಸಿದರೆ ನೀವು ಹಣವನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸಬಹುದು. ನೀವು ಈ ರಹಸ್ಯಗಳನ್ನು ಸ್ವೀಕರಿಸಿದರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಸಹಜವಾಗಿ ಸಂಭವಿಸಲಿದೆ. ಧನ್ಯವಾದಗಳು ನಿಮ್ಮ ಪ್ರೀತಿಗೆ. ನಾನು ನಿಮ್ಮ ಮುಂದಿನ ಯಶಸ್ಸಿಗೆ ಇಚ್ಛಿಸುವೆ. ನೀವು ಇನ್ನಷ್ಟು ಪ್ರೇರಣಾದಾಯಕ ಮಾರ್ಗಗಳನ್ನು ಮತ್ತು ಪಾಠಗಳನ್ನು ತಿಳಿದುಕೊಳ್ಳಲು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡು, ಕಲಿಯಿರಿ ಮತ್ತು ಗೆಲ್ಲಿರಿ.